ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಅಧಿಕ ಮಾಸದಲ್ಲಿ ಬರುವಂತಹ ಕೊನೆಯ ಏಕಾದಶಿ, ಇದು ಗುರುವಾರ ಬಂದಿರುವಂತಹದ್ದು. ಪರಮ ಏಕಾದಶಿ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಈ ಏಕಾದಶಿಯನ್ನು ನೀವು ದಶಮಿಯಿಂದ ಪ್ರಾರಂಭ ಮಾಡಿ ಉಪವಾಸ ದ್ವಾದಶಿ ಪಾರಣೆ ಮುಗಿಸೋ ತನಕನೂ ಪೂರ್ತಿಯಾಗಿ ಇದರಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಹೊಸದಾಗಿ ಯಾರೆಲ್ಲ ಬಂದಿದ್ದೀರಾ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಧಿಕ ಮಾಸದ ಕೊನೆಯ ಏಕಾದಶಿ ಇದು. ನೋಡಿ, ಯಾವಾಗಲೇ ಆಗಲಿ ಏಕಾದಶಿ ಅನ್ನುವಂತಹದ್ದು ಗುರುವಾರ ಬಂದರೆ, ಇಲ್ಲ ಅಂತಂದರೆ ಶನಿವಾರ ಬಂದರೆ ಅವತ್ತಿನ ದಿವಸ ಬಹಳ ವಿಶೇಷವಾದಂತಹ ಏಕಾದಶಿ. ಅಂದರೆ ಎಲ್ಲ ಏಕಾದಶಿಗಳಿಗಿಂತ ಅವತ್ತು ನಾವು ಆಚರಣೆ ಮಾಡಿದಾಗ ಬಹಳ ಪುಣ್ಯ ನಮಗೆ ಬರುತ್ತೆ ಅನ್ನುವಂತಹದ್ದು. ಅದರಲ್ಲಿ ಕೂಡ ಈಗ ಅಧಿಕ ಮಾಸ ನಡೀತಾ ಇರೋದ್ರಿಂದ ಈ ಅಧಿಕ ಮಾಸದ ಏಕಾದಶಿ ಗುರುವಾರ ಬಂದಿರುವಂತಹದ್ದು ಬಹಳ ವಿಶೇಷ. ಯಾರೂ ಕೂಡ ತಪ್ಪಿಸ್ಕೊಳ್ದಲೆ, ಅಂದರೆ ನಾವು ರೆಗ್ಯುಲರ್ ಆಗಿ ಎಲ್ಲ ಏಕಾದಶಿಗಳನ್ನು ನಾವು ಆಚರಣೆ ಮಾಡೋದಿಲ್ಲಪ್ಪ ಅನ್ನೋಂತಹವರು ಕೂಡ ದಯಮಾಡಿ ಈ ಏಕಾದಶಿಯನ್ನು ಆಚರಣೆ ಮಾಡಿ. ನಿಮ್ಮ ಎಷ್ಟೋ ಕಷ್ಟಗಳು ಕಡಿಮೆ ಆಗುತ್ತೆ, ಬಹಳ ಒಳ್ಳೆಯ ಫಲಗಳು ನಿಮಗೆ ಲಭಿಸುತ್ತೆ. ಇನ್ನು ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು, 2 ದಿವಸನೂ ಕೂಡ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಬುಧವಾರ ದಶಮಿ ಆಚರಣೆ ಬರುತ್ತೆ. ಬೆಳಗ್ಗೆನೇ ನೀವು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಯನ್ನು ಮಾಡ್ಕೊಂಡಿರ್ತೀರ. ಸಾಯಂಕಾಲ ಒಂದು 5:15 5:30 ಒಳಗಡೆ ಕೈಕಾಲು ಮುಖ ತೊಳ್ಕೊಂಡು ದೇವರ ಮನೆಯಲ್ಲಿ ದೀಪವನ್ನು ಹೊತ್ತಿಸಿ. ಅದಾದಮೇಲೆ ರಾಯರ ಮುಂದೆ 2 ದೀಪವನ್ನು ಹಚ್ಚಿಸಿ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂನೋ ಇಲ್ಲ ತುಳಸಿಯನ್ನು ಹಿಡ್ಕೊಂಡು ಈ 3 ದಿವಸಗಳ ಕಾಲದ ಏಕಾದಶಿಯ ವ್ರತವನ್ನು ನಾನು ಆಚರಣೆ ಮಾಡ್ತಾ ಇದ್ದೀನಿ. ಯಾವ ಕಷ್ಟ ಕಳೆಯೋದಕ್ಕೋಸ್ಕರ ನೀವು ಈ ಏಕಾದಶಿ ಆಚರಣೆ ಮಾಡುವಂತಹದ್ದು ಅಂತ ಹೇಳ್ಕೋಬೇಕು. ಅಥವಾ ಏನಾದರೂ ಇಷ್ಟಾರ್ಥ ಈಡೇರಿಕೆಯನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಏಕಾದಶಿ ಆಚರಣೆ ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ಕೇಳಿಕೊಂಡು ಆ ಅಕ್ಷತೆಯನ್ನು ರಾಯರ ಬಳಿಗೆ ಹಾಕಿಬಿಟ್ಟು 1-2 ಊದ್ಗಡ್ಡಿಯನ್ನು ಹಚ್ಚಿಬಿಟ್ಟು ಬಿಟ್ಬಿಡಿ. ಕೆಲಸಕ್ಕೆ ಹೋಗುವಂತಹವರು ಇನ್ನೇನೂ ಮಾಡಲಿಕ್ಕಾಗಲ್ಲ. ಮಾರನೇ ದಿವಸ ಏಕಾದಶಿಯ ದಿವಸನೇ ಸಂಕಲ್ಪ ಮಾಡ್ಕೊಳ್ಳಿ. ಆದರೆ ದಶಮಿಯ ದಿವಸ ನೀವು ಸಂಕಲ್ಪ ಮಾಡ್ಕೊಂಡಿಲ್ಲ ಅಂದ್ರೂ ಅವತ್ತಿನ ದಿವಸ ರಾತ್ರಿ, ಅಂದರೆ ಕೆಲಸಕ್ಕೆ ಹೋಗಿ ಬರ್ತಿರಲ್ಲ ಅಂಥವ್ರ ನೈಟು ಕೈಕಾಲು ಮುಖ ತೊಳ್ಕೊಂಡು 2 ಊದ್ಗಡ್ಡಿ ಹಚ್ಚಿ ಬಂದಾಗಲೇ ಆಯಿತು. ರಾತ್ರಿ ಏನು ಮಾಡಬೇಕು, ಯಾರೂ ಕೂಡ ಅನ್ನವನ್ನು ಸೇವನೆ ಮಾಡಲಿಕ್ಕೆ ಬರೋದಿಲ್ಲ. ಉಪವಾಸ ಇರುವಂತಹವರು ಸಿಹಿ ಅವಲಕ್ಕಿ ಇಲ್ಲಾಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೆ ಉಪ್ಪಿಟ್ಟನ್ನು ಮಾಡಿಕೊಂಡು ದಶಮಿಯ ರಾತ್ರಿ, ಅಂದರೆ ಬುಧವಾರ ರಾತ್ರಿ ನೀವು ಸೇವನೆ ಮಾಡಬೇಕು. ಚಾಪೆ ಮೇಲೆ ಮಲ್ಕೋಬೇಕು. ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಸೇರೋ ಹಾಗಿಲ್ಲ. ನೀವು ಏಕಾದಶಿ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈ ತಪ್ಪನ್ನು ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಕಷ್ಟಗಳು ಹೇಗಲೇ ಇರುತ್ತೆ. ವ್ರತಾಚರಣೆ ಇದು ಸಂಕಲ್ಪ ಮಾಡ್ಕೊಂಡಿರ್ತೀರ. ರಾಯರ ಯಾವುದೇ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ಬ್ರಹ್ಮಚರ್ಯವನ್ನು ನಾವು ಪಾಲನೆ ಮಾಡಬೇಕಾಗತ್ತೆ. ಇದೊಂದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಇನ್ನು ಗುರುವಾರ ಏಕಾದಶಿಯ ಪೂಜೆ ಅಂತ ಹೇಳಿ ಬಂದಾಗ ನೋಡಿ, ಬಹಳ ಬೇಗ ಶುಭ ಮುಹೂರ್ತ ಬಂದಿದೆ. ಬುಧವಾರ ರಾತ್ರಿನೇ ನೀವೇನು ಮಾಡಬೇಕು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಾಯರ ಪೂಜೆಗೆ ಸಂಬಂಧಪಟ್ಟಂತೆ ಬೇಕಾದಂತಹ ಸಾಮಗ್ರಿ ಅಂದರೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಬಿಡಿ. ಗುರುವಾರ ಬೆಳಗ್ಗೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಬಾಗಿಲಿಗೆ ನೀರು ಹಾಕ್ಕೊಂಡು ಹೊಸ್ತಿಲಿಗೆಲ್ಲ ಏನು ಅಲಂಕಾರ ಮಾಡ್ಕೊಳ್ಳಿ, ಹೂ ಎಲ್ಲ ಇಟ್ಕೊಂಡು ಅದಾದ ಮೇಲೆ ನೀವು ಶ್ರೀಮನ್ನಾರಾಯಣನ ಪೂಜೆಗೆ ಬಹಳ ಹೊತ್ತನ್ನು ಈ ಏಕಾದಶಿಯ ದಿವಸ ಕೊಡಬೇಕು. ರಾಯರೇ ಉಪವಾಸ ಮಾಡುವಂತಹದ್ದು ವಿಶೇಷ ಒಂದು ಆರಾಧನೆಯನ್ನು ಏಕಾದಶಿಯ ದಿವಸ ರಾಯರು ಶ್ರೀಮನ್ನಾರಾಯಣನಿಗೆ
ಸಲ್ಲಿಸ್ತಾರೆ. ಅಂತಹದ್ರಲ್ಲಿ ನಾವು ಕೂಡ ಹರಿಯನ್ನ ನೆನೆಯದೆ ರಾಯರ ಪೂಜೆಯನ್ನು ಮಾಡುವಂತಹದ್ದು ಅಷ್ಟು ಸೂಕ್ತವಲ್ಲ. ಹೀಗಾಗಿ ಮೊದಲು ನಮ್ಮ ಏಕಾದಶಿಯ ಪೂಜೆ ಸಲ್ಲಬೇಕಾಗಿರುವಂತಹದ್ದು ಸಕಲ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಭಗವಾನ್ ಶ್ರೀಮನ್ ನಾರಾಯಣನಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು. ಫೋಟೋ ಇಲ್ಲ ಅಂತಂದರೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ತಂದಿಟ್ಕೊಳ್ಳಿ. ಎಲ್ರಿಗೂ ಕೂಡ ಆ ಫೋಟೋ ಆಗ್ಬರುತ್ತೆ, ಮತ್ತೆ ಕಮೆಂಟಲ್ಲಿ ಕೇಳಬೇಡಿ. ಇಲ್ಲ ನಿಮ್ಮ ಮನೆಯಲ್ಲಿ ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ಇದ್ದರೂ ಕೂಡ ಪರವಾಗಿಲ್ಲ, ವಿಗ್ರಹ ಇದ್ದರೂ ಕೂಡ ಪರವಾಗಿಲ್ಲ. ಆ ಫೋಟೋವನ್ನು ಒರೆಸ್ಕೊಂಡು ಅಧಿಕ ಮಾಸದಲ್ಲಿ ತಪ್ಪದೆ ಗಂಧವನ್ನೇ ಸಮರ್ಪಣೆ ಮಾಡಬೇಕು. ಗಂಧವನ್ನು ಹಚ್ಚುವಂತಹದ್ದು ಬಹಳ ಶ್ರೇಷ್ಠ. ಮೊದಲು ಶ್ರೀ ವಿಷ್ಣುವಿಗೆ ಗಂಧ ಸಮರ್ಪಣೆ ಮಾಡಿ ಕುಂಕುಮ, ಅರಿಶಿಣ, ತುಳಸಿಯನ್ನು ಮೊದಲು ಹಾಕಬೇಕು. ಅದಾದಮೇಲೆ ನಿಮ್ಮ ಮನೆಯಲ್ಲಿ ಏನಿದೆ ಆ ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು 2 ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕ್ಕೊಂಡು ಉದ್ದ ಬತ್ತಿಯನ್ನು ಹಾಕ್ಕೊಂಡು ಶ್ರೀ ವಿಷ್ಣುವಿನ ಮುಂದೆ ಇಟ್ಕೊಳ್ಳುವಂತಹದ್ದನ್ನು ಮಾಡ್ಕೊಳ್ಳಿ. ಇದಾದಮೇಲೆ ಯಥಾ ಪ್ರಕಾರ ರಾಯರ ಫೋಟೋ ಒರೆಸ್ಕೊಂಡು ರಾಯರಿಗೆ ಗಂಧ ಸಮರ್ಪಣೆ ಮಾಡಿ ರಾಯರಿಗೆ ತುಳಸಿಯನ್ನು ಹಾಕುವಂತಹದ್ದನ್ನು ಮಾಡಿ. ನೋಡಿ, ರಾಯರ ಪೂಜೆ ಅಂತಂದರೆ ಅಲಂಕಾರ ಮಾಡುವಂತಹದ್ದು. ಅದು ಯಾವುದರಲ್ಲೇ ಆಗಲಿ, ತುಳಸಿಯಲ್ಲೇ ಆಗಲಿ, ಗುರುವಾರದ ಪೂಜೆ ಅಂತಂದ ತಕ್ಷಣ ಮನಸ್ಸೋ ಇಚ್ಛೆ ಹೂಗಳನ್ನು ಹಾಕಿ ರಾಯರಿಗೆ ಅಲಂಕಾರ ಮಾಡೋದನ್ನೇ ರಾಯರ ಪೂಜೆ ಅನ್ನುವಂತಹ ಭ್ರಮೆಯಿಂದ ಹೊರಗಡೆ ಬನ್ನಿ. ದಯಮಾಡಿ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡುವಂತಹದ್ದು ಏಕಾದಶಿಯ ದಿವಸ ತುಂಬ ತುಳಸಿಯನ್ನು ಹಾಕಿ ರಾಯರಿಗೆ ಅಲಂಕಾರವನ್ನು ಮಾಡುವಂತಹದ್ದನ್ನು ಮಾಡ್ತಾರೆ. ಬಹಳ ತಪ್ಪು ಅದು. ಯಾಕೆ ರಾಯರು ಅಷ್ಟು ಪ್ರೀತಿಯಿಂದ ತುಳಸಿಯನ್ನು ಅರ್ಪಣೆ ಮಾಡಿಸ್ಕೋತಾರೆ ನಮ್ಮ ಕೈಲಿ ಅಂತಂದರೆ, ಪ್ರತಿಯೊಂದು ತುಳಸಿಯ ಎಲೆಯಲ್ಲೂ ಕೂಡ ಲಕ್ಷ್ಮೀನಾರಾಯಣನ ಸಾನ್ನಿಧ್ಯವಿರುತ್ತೆ. ಹೀಗಾಗಿ ರಾಯರು ಬಹಳ ಭಕ್ತಿ ಭಾವದಿಂದ ಅದನ್ನು ಅರ್ಪಣೆ ಮಾಡಿಸ್ಕೊಳ್ಳುವಂತಹದ್ದು. ನಾವು ಅಂತಹ ಪರಮ ಪವಿತ್ರವಾದಂತಹ ತುಳಸಿಯನ್ನು ರಾಯರಿಗೆ ಮನಸ್ಸೋ ಇಚ್ಛೆ ಹಾಕಿ ಅಲಂಕಾರ ಮಾಡಿದ್ರೆ ನಮಗೆ ದೋಷ ಬರುತ್ತೆ. ಅವರ ಫೋಟೋಗೆ ಒಂದು ಮಾಲೆ ಹಾಕಿದ್ರೂ ಪರವಾಗಿಲ್ಲ, ಇಲ್ಲ ನೀವು ಏನು ಸ್ವಲ್ಪ ಇಟ್ಟರೂ ಪರವಾಗಿಲ್ಲ, ಆದರೆ ತುಂಬ ತುಳಸಿಯನ್ನು ಬಳಸಿ ಅಲಂಕಾರವನ್ನು ಮಾಡಬೇಡಿ ರಾಯರಿಗೆ. ಇನ್ನು ರಾಯರ ಮುಂದೆ ಕೂಡ 2 ಮಣ್ಣಿನ ದೀಪವನ್ನೇ ಹಚ್ಕೊಳ್ಳಿ. ನಾಳೆ ಅಧಿಕ ಮಾಸ ಬಹಳ ಒಳ್ಳೆಯದಾಗುತ್ತೆ. ಇನ್ನು ನಾನು ನಿಮಗೆ ಈ ಹಿಂದಿನ ವಿಡಿಯೋಸಲ್ಲಿ 33 ಮಣ್ಣಿನ ದೀಪಗಳ ಆರಾಧನೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಯಾರು ಇನ್ನೂ ಮಾಡಿಲ್ಲ ಅಂತಂದರೆ ಆ ವಿಡಿಯೋವನ್ನು ನೋಡಿಕೊಂಡು ಏಕಾದಶಿಯ ದಿವಸ ಈ ಸೇವೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿ. ನೀವು ರಾಯರ ಮುಂದೆ ಹಚ್ಚಿರುವಂತಹ 2 ಮಣ್ಣಿನ ದೀಪ ಮತ್ತು ಶ್ರೀಮನ್ನಾರಾಯಣನ ಮುಂದೆ ಏನು ಹಚ್ತೀರಾ ಆ 2 ಮಣ್ಣಿನ ದೀಪವನ್ನು ಲೆಕ್ಕಕ್ಕೆ ತಗೋಬಾರ್ದು. ಅದನ್ನು ಬಿಟ್ಟು 33 ಮಣ್ಣಿನ ದೀಪಗಳ ಸೇವೆ ತುಂಬ ಒಳ್ಳೆಯದಾಗುತ್ತೆ. ಈ ಸೇವೆಯನ್ನು ಮಾಡಿದ್ರೆ ನಾನು ಕೂಡ ನಾಳೆ ಈ ಸೇವೆಯನ್ನು ಮಾಡ್ತೀನಿ ಮನೆಯಲ್ಲಿ. ಈ ಸೇವೆಯನ್ನು ನಾಳೆ ಮಾಡಿಕೊಡಿ, ಬಹಳ ಒಳ್ಳೆಯದು. ಇನ್ನು ದೀಪ ಎಲ್ಲ ಹಚ್ಕೊಂಡಿದ್ದಾದಮೇಲೆ ನೀವು ಧೂಪವನ್ನು ತೋರಿಸಿ ನಾಳೆ ಯಾವೆಲ್ಲ ಸ್ತೋತ್ರವನ್ನು ಹೇಳ್ಕೋಬೇಕು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿ. ಅದಾದಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ರಾಯರ ಅಕ್ಷರ ಮಾಲಿಕ ಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ. ಇದಾದ ಮೇಲೆ ಶ್ರೀಮನ್ನಾರಾಯಣನಿಗೆ ಏನಾದರೂ ಸ್ವಲ್ಪ ಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಬಿಟ್ಟು 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ. ಪಂಚಾರತಿಯನ್ನು ಏಕಾದಶಿಯ ದಿವಸ ಮಾಡಬಾರ್ದು. ಇದಾದಮೇಲೆ ಕೊನೆಗೆ ಕರ್ಪೂರದಿಂದ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ. ಇನ್ನು ಉಪವಾಸ ಅಂತ ಹೇಳಿ ಬಂದಾಗ ಗುರುವಾರ ಬಹಳ ಶ್ರೇಷ್ಠವಾದಂತಹ ಏಕಾದಶಿ. ಗಂಡಸರು ನಿಮ್ಮ ಕೈಲಿ ಸಾಧ್ಯವಾಗೋದೇ ಆದರೆ ನೀರನ್ನು ಕುಡಿದೇ ಉಪವಾಸವನ್ನು ನಾಳೆ ಅರ್ಪಣೆ ಮಾಡಬಹುದು. ಇಲ್ಲ ಆಗೋದಿಲ್ಲ ಅಂತಂದರೆ ಅಶಕ್ತರಿದ್ದರೆ ನೀರು, ಹಾಲು, ಹಣ್ಣನ್ನು ತೆಗೆದುಕೊಳ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಹೆಣ್ಮಕ್ಳು ನಿಟ್ಟುಪವಾಸವನ್ನು ಮಾಡಬೇಡಿ, ಅಂದರೆ ನೀರು ಕುಡಿದಲೇ ಉಪವಾಸ ಮಾಡುವಂತಹದ್ದು ಮಾಡಬೇಡಿ. ಶಕ್ತಿಯುತ ಹಾಲು, ಹಣ್ಣು ನಮಗೆ ಬೇಡವೇ ಬೇಡ ಅಂದರೆ ಪರವಾಗಿಲ್ಲ, ತಗೊಂಡ್ರೂ ಕೂಡ ತೊಂದರೆ ಇಲ್ಲ. ಆದರೆ ನೀರೆಲ್ಲ ಕುಡಿದಲೇ ಉಪವಾಸ ಮಾಡಬಾರ್ದು. ಯಥಾಶಕ್ತಿ ರಾತ್ರಿ 8 ಗಂಟೆ ತನಕ ಉಪವಾಸ ಇರಬೇಕಾಗತ್ತೆ. 8 ಗಂಟೆಗೆ ಉಪವಾಸವನ್ನು ಬಿಡುವಂತಹವರು ಬಿಡಬಹುದು. ಅಂದರೆ ನಮ್ಮ ಕೈಲಿ ಪೂರ್ತಿ ನೋಡಿ, ಏಕಾದಶಿ ದಿವಸ ಪೂರ್ತಿ ಉಪವಾಸ ಇದ್ದರೆ ಅಂದರೆ 8 ಗಂಟೆ ಆದಾಗಲೂ ಕೂಡ ರಾತ್ರಿನೂ ಏನೂ ತಿಂದಲೇ ಶುಕ್ರವಾರ ಬೆಳಗ್ಗೆ ನಾವು ದ್ವಾದಶಿ ಪೂಜೆ ಅರ್ಪಣೆ ಮಾಡಿದ್ದಾದ ಮೇಲೆ ಒಂದೇ ಸರ್ತಿ ನಾವು ಆಹಾರವನ್ನು ತೆಗೆದುಕೊಳ್ಳುವಂತಹದ್ದು ಶ್ರೇಷ್ಠ. ಆದರೆ ಆಗೋದಿಲ್ಲಪ್ಪ ನಮ್ಮ ಕೈಲಿ ಅನ್ನುವಂತಹ ಹೆಣ್ಮಕ್ಳು, ಗಂಡು ಮಕ್ಕಳು 8 ಗಂಟೆಗೆ ರಾತ್ರಿ 1-2 ಊದ್ಗಡ್ಡಿಯನ್ನು ರಾಯರಿಗೆ ಹಚ್ಚಿಬಿಟ್ಟು ನೀವೇನು ಮಾಡಬೇಕು, ಸಿಹಿ ಅವಲಕ್ಕಿಯನ್ನು ಇಲ್ಲಾಂದರೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಅದೆಲ್ಲ ಏನೂ ಬಳಸ್ದಲೇ ಒಂದು ಒಗ್ಗರಣೆಯನ್ನು ಹಾಕ್ಕೊಂಡು
ಉಪ್ಪಿಟ್ಟನ್ನು ಮಾಡಿಕೊಂಡು ಏಕಾದಶಿಯ ದಿವಸ ರಾತ್ರಿ ತಿನ್ಕೋಬಹುದು. ಒಂದು ನೀವು ಏನು ಮನಸ್ಸಿನಲ್ಲಿ ಇಟ್ಕೋಬೇಕಾದದ್ದು ಅಂತಂದರೆ, ಒಬ್ಬರ ಆರೋಗ್ಯದ ಹಾಗೆ ಇನ್ನೊಬ್ಬರ ಆರೋಗ್ಯ ಇರೋದಿಲ್ಲ. ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಯಥಾಶಕ್ತಿ ಸೇವೆಯನ್ನು ಮಾಡಿ. ರಾಯರು ಪ್ರತಿಯೊಂದನ್ನು ಕೂಡ ನೋಡ್ತಾ ಇರ್ತಾರೆ. ನಿಮಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ನಿಟ್ಟುಪವಾಸ ಮಾಡಿದ್ರೇ ನಾನು ನಿಮಗೆ ಒಲಿಯುವಂತಹದ್ದು ಅಂತೇಳಿ ರಾಯರು ಎಲ್ಲೂ ಕೂಡ ಹೇಳಿದ್ದಿಲ್ಲ. ಇನ್ನು ಅದರ ಜೊತೆಯಲ್ಲಿ ನೋಡಿ, ಯಾರಿಗೆಲ್ಲ ತುಂಬ ಅನಾರೋಗ್ಯ ಇತ್ತು, ರಾಯರ ಉಪವಾಸ ಮಾಡಬೇಕು ಏಕಾದಶಿ ದಿವಸ ಅನ್ನುವಂತಹ ಇಚ್ಛೆ ಇರುವಂತಹವರು ನಾಳೆ 12 ಗಂಟೆವರೆಗೆ ಉಪವಾಸ ಇರಬಹುದು, ಸಂಜೆ 4 ಗಂಟೆವರೆಗೂ ಕೂಡ ಉಪವಾಸ ಇರಬಹುದು. ಇದ್ದು ಉಪವಾಸವನ್ನು ಮುರಿಬಹುದು. ಆದರೆ ಏನಂದರೆ, ಈ ಟೈಮ್ಗೆ ಉಪವಾಸ ಬಿಟ್ಟರೆ ಪೂರ್ತಿ ಫಲ ಇರೋದಿಲ್ಲ, ಅಂದರೆ ಪೂರ್ಣ ಫಲ ಸಿಗೋದಿಲ್ಲ. ಜೊತೆಯಲ್ಲಿ ಆ ರೀತಿ 12 ಗಂಟೆಗೆ 4 ಗಂಟೆಗೆ ಉಪವಾಸ ಬಿಟ್ಟಂತಹವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ, ಅನ್ನವನ್ನು ತಿನ್ನಲಿಕ್ಕೆ ಹೋಗಬೇಡಿ. ಏಕಾದಶಿಯ ದಿವಸ ರಾತ್ರಿ ಕೂಡ ಚಾಪೆ ಮೇಲೆ ಮಲ್ಕೋಬೇಕಾಗತ್ತೆ. ಇನ್ನು ನಿಮಗೆ ಶುಕ್ರವಾರ ದ್ವಾದಶಿ ಬಂದಿರುವಂತಹದ್ದು, ಬಹಳ ವಿಶೇಷವಾದಂತಹ ಏಕಾದಶಿ ಮತ್ತು ದ್ವಾದಶಿ. ಗುರುವಾರ ಏನೇ ಫೋಟೋಗಳನ್ನ ಒರೆಸ್ಕೊಂಡಿದ್ರೂ ಕೂಡ ಶುಕ್ರವಾರ ಮತ್ತೆ ನೀವು ರಾಯರ ಫೋಟೋ ಮತ್ತು ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ಇಟ್ಕೊಂಡಿರ್ತೀರ ಮತ್ತೆ ಆ ಫೋಟೋವನ್ನು ಒರೆಸ್ಕೊಳ್ಳಿ. ಗಂಧವನ್ನು ಮತ್ತೆ ಸಮರ್ಪಣೆ ಮಾಡಿ ರಾಯರಿಗೆ ಮತ್ತು ಶ್ರೀ ವಿಷ್ಣುವಿಗೆ. ಸ್ವಲ್ಪ ತುಳಸಿ ಇಟ್ಟು ಏನೆಲ್ಲ ನಿಮ್ಮ ಮನೆಯಲ್ಲಿ ಹೂಗಳಿದೆ ಆ ಹೂಗಳನ್ನು ಇಡಿ. ಏಕಾದಶಿಯ ದಿವಸ ಎಷ್ಟು ದೀಪವನ್ನು ಹಚ್ಚಿರ್ತೀರ ಅದೇ ರೀತಿ ತುಪ್ಪದಲ್ಲೇ ದ್ವಾದಶಿ ದಿವಸ ಕೂಡ ಹಚ್ಕೊಳ್ಳುವಂತಹದ್ದನ್ನು ಮಾಡಿಕೊಳ್ಳಿ. ಇದಾದಮೇಲೆ ವಿಷ್ಣುವಿನ ಅಷ್ಟೋತ್ತರ, ರಾಯರ ಅಷ್ಟೋತ್ತರವನ್ನು ಹೇಳಿಕೊಂಡು ಪುಳಿಯೋಗರೆ ನೈವೇದ್ಯವಾಗಿ ತೋರಿಸ್ಬೇಕು. ಬಹಳ ಶ್ರೇಷ್ಠ. ಪುಳಿಯೋಗರೆಯನ್ನು ನೈವೇದ್ಯವಾಗಿಟ್ಟು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ಇದಿಷ್ಟು 8 ಗಂಟೆ ಒಳಗಡೆ ಪೂಜೆ ಮುಗಿದೋಗಬೇಕು. ಒಂದು 6:15 6:15 ಒಳಗಡೆ ನೈವೇದ್ಯ ಸಮೇತವಾಗಿ ಪೂಜೆ ಮುಗಿಸಿದ್ರೆ ಒಳ್ಳೆಯದು. ಆಗಲಿಲ್ಲ ಅಂದರೆ ಒಂದು 8 ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳಿ, ಯಾಕೆಂದರೆ ನೈವೇದ್ಯ ಎಲ್ಲ ಮಾಡಬೇಕಲ್ವ. ಇದಾದ ಮೇಲೆ ಪುಳಿಯೋಗರೆ ಜೊತೆಯಲ್ಲಿ ನೋಡಿ ಒಂದು ಸಿಹಿ ಏನಾದರೂ, ಅಂದರೆ ಒಂದು ಪಾಯಸದ ರೀತಿ ಏನಾದರೂ ಮಾಡಿಡಿ, ಒಳ್ಳೆಯದಾಗತ್ತೆ. ನೀವು ಎಷ್ಟು ಗಂಟೆಗೆ ಆಹಾರ ಸೇವನೆ ಮಾಡಬೇಕು ಅಂತಂದರೆ, ಒಂದು 8ರಿಂದ 8:15 ನಂತರ ಉಪವಾಸವನ್ನು ಬಿಡಿ. ದ್ವಾದಶಿ ಪಾರಣೆಯನ್ನು ಅಲ್ಲಿಂದ ಮಾಡ್ಕೊಳ್ಳಿ. ಒಂದು 8:15 ಮೇಲೆ ನೀವು ಆಹಾರವನ್ನು ತೆಗೆದುಕೊಳ್ಬಹುದು. ಇದಿಷ್ಟೂ ಕೂಡ ಏಕಾದಶಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ. ಉಪವಾಸವನ್ನು ಮಾಡಿ ಹೇಳಿಕೊಟ್ಟಂತಹ ರೀತಿಯಲ್ಲಿ ದೀಪಾರಾಧನೆಯನ್ನು ನಂಬಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.